ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಪಣಿ ಬರ್ಡೇ ಪ್ರಯುಕ್ತ ಒಂದು ಸಣ್ಣ ಟ್ರಿಪ್ ಹೋಗ್ತಾ ಇದೀವಿ. ಸೂರ್ಯ ಹುಟ್ಟಕ್ ಮುಂಚೆನೆ ನಾವು ಹೊರಟಾಯ್ತು. ಹೋಗ್ತಾ ಸೂರ್ಯ ತಲೆ ಮೇಲೆ ಬರೋ ಅಷ್ಟರಲ್ಲಿ ಹಸಿವು ತಾಳಲಾಗದೆ ಹೈವೇನಲ್ಲಿ ಒಂದು ಹೋಟೆಲ್ ಅಲ್ಲಿ ತಿಂಡಿಗೆ ಅಂತ ನಿಲ್ಸಿದ್ವಿ. ಅಂಬಾರಿ ಗಾರ್ಡನಿಯಾ ಅಂತ ತುಂಬಾನೇ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಆಗ್ಲಿ, ಅಲ್ಲಿರೋ ಎನ್ವಿರಾನ್ಮೆಂಟ್ ಆಗ್ಲಿ. ನಾವು ಹೊಟ್ಟೆ ತುಂಬಿಸ್ಕೊಂಡು ಹಾಗೆ ಕಾರ್ಗೂ ಹೊಟ್ಟೆ ತುಂಬಿಸಿ ಸಕಲೇಶ್ಪುರ ಹತ್ರದಲ್ಲಿ ಒಂದು ಹೋಮ್ ಸ್ಟೇ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಹೋಗ್ತಾ ದಾರಿನಲ್ಲಿ ತಿಂಡಿ ಮುಗಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಟ್ರಾವೆಲ್ ಮಾಡಿ ಹೇಮಾವತಿ ಬ್ಯಾಕ್ ವಾಟರ್ಸ್ ಅಲ್ಲಿ ಸ್ಟಾಪ್ ಮಾಡಿದ್ವಿ. ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಲೈವ್ ಆಗಿ ಫಿಶಿಂಗ್ ಮಾಡ್ತಾ ಇರೋದನ್ನ ನೋಡಿದ್ವಿ ಅಂಡ್ ಇಲ್ಲಿ ಸ್ವಲ್ಪ ಹೊತ್ತು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ. Oh my god! ಆದ್ಮೇಲೆ ನಾವು ನೆಕ್ಸ್ಟ್ ಸ್ಪಾಟ್ಗೆ ನಮ್ ಟ್ರಾವೆಲಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ನಾವು ನೆಕ್ಸ್ಟ್ ಹೋಗ್ತಾ ಇರೋಂತ ಜಾಗ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ರೀಲ್ಸ್ ಅಲ್ಲಿ ಇದೆ ಸ್ಪಾಟ್ ಇದಿದ್ ನೋಡಿ ಸರಿ ಹೋಗೋಣ ಅಂತ ಬಂದ್ವಿ. ಎರಡು ಕಡೆ ನೀರು, ಮಧ್ಯ ದಾರಿಲಿ ನಡ್ಕೊಂಡು ಹೋಗ್ಬೇಕು ಅಂಡ್ ಕೆಲವು ಸ್ಟೆಪ್ಸ್ ಹತ್ತಿದ್ರೆ ಒಂದು ಪುಟ್ಟ ಶ್ರೀ ರಂಗನಾಥ ಸ್ವಾಮಿಯ ಗುಡಿ. ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಲೊಕೇಶನ್. ನಾವು ಹೋಗಿದ್ ಮಧ್ಯಾಹ್ನ ಸ್ವಲ್ಪ ಬಿಸಿಲಿದ್ರು ತುಂಬಾ ತಂಪಾದ ಗಾಳಿ ಬೀಸ್ತಿದ್ರಿಂದ ಏನು ಅನ್ನಿಸ್ಲಿಲ್ಲ. ಬಟ್ ದೇವಸ್ಥಾನ ಕ್ಲೋಸ್ ಆಗಿತ್ತು. ಶನಿವಾರ ಭಾನುವಾರ ಸ್ವಲ್ಪ ಜಾಸ್ತಿ ಬೇಲ್ಪುರಿ. ಸೊ ಅಲ್ಲಿ ಒಂದು ಸಣ್ಣ ಅಂಗಡಿ ಇತ್ತು. ಆ ಆಂಟಿ ಹೇಳಿದ್ ನಮ್ಗೆ ಏನು ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ದೇವಸ್ಥಾನ ಓಪನ್ ಆಗುತ್ತೆ ಅಂತ. ಸೊ ಅಲ್ಲೇ ಬೇಲ್ಪುರಿ, ಹೇರಳೆಕಾಯಿ ಜ್ಯೂಸು ಎಲ್ಲಾನು ಸಕ್ಕತ್ತಾಗಿತ್ತು. ಎಂಜಾಯ್ ಮಾಡ್ಕೊಂಡು ಆಲ್ಮೋಸ್ಟ್ 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಗೊತ್ತಾಯ್ತು ಪುರೋಹಿತರು ಹಾಸನ್ನಿಂದ ಬಸ್ಸಲ್ಲಿ ಬರ್ತಾರಂತೆ. ಒಂದ್ ಪಾಯಿಂಟ್ ಇಳಿದ್ಮೇಲೆ ಲೈಕ್ ದಾರಿ ಹೋಗ್ರು ಯಾರಾದ್ರೂ ಡ್ರಾಪ್ ಮಾಡಿದ್ರೆ ಅಲ್ಲಿಗೆ ರೀಚ್ ಆಗ್ತಾರೆ. ಸೊ ಅವ್ರು ಅಲ್ಲೇ ವೇಟ್ ಮಾಡ್ತಾ ಇದ್ರು. ಸರಿ ಅಂತ ಹೇಳಿ ನಾನು ಅಲ್ಲೇ ನೀರಲ್ಲಿ ಆಟಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ಪಣಿ ಅವರು ಕಾರಲ್ಲಿ ಹೋಗಿ ಪುರೋಹಿತರನ್ನ ಕರ್ಕೊಂಡ್ ಬಂದ್ರು. ಅದಾದ್ಮೇಲೆ ದೇವಸ್ಥಾನ ಓಪನ್ ಆದ್ಮೇಲೆ ದೇವ್ರ ದರ್ಶನ ಸಹ ಪಡೆದ್ವಿ. ಈ ಪುರಾತನವಾದ ದೇವಸ್ಥಾನದಲ್ಲಿ ನಮಗೆ ಆಂಜನೇಯ ಮತ್ತು ಶ್ರೀ ರಂಗನಾಥ ಸ್ವಾಮಿಯ ದೇವರ ದರ್ಶನ ಸಿಗುತ್ತೆ. ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಹೋಮ್ ಸ್ಟೇ ಕಡೆಗೆ ನಮ್ಮ ಪಯಣನ ಶುರು ಮಾಡಿದ್ವಿ. ನಾವು ಸಕಲೇಶ್ಪುರ ಇಂದ ಒಂದು 12 to 13 ಕಿಲೋಮೀಟರ್ಸ್ ದೂರದಲ್ಲಿರುವಂತ ಒಂದು ತುಂಬಿಕಲ್ಲು ಹೋಮ್ ಸ್ಟೇ ಅನ್ನೋ ಒಂದು ಸ್ಟೇನ ಬುಕ್ ಮಾಡ್ಕೊಂಡಿದ್ವಿ. ಅಂಡ್ ಇದು ತೊಟ್ಟಿ ಮನೆ ಕಾನ್ಸೆಪ್ಟ್ ಅಲ್ಲಿ ಇರುವಂತ ಸ್ಟೇ. ಮಳೆ ಬಂದ್ರೆ ಮಧ್ಯೆ ನೀರ್ ಬರುತ್ತಲ್ಲ, ಸೊ ತೊಟ್ಟಿ ಮನೆ ಅಂತ ಹೇಳ್ತಿದ್ರು. ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಇರುವಂತದ್ದು. ಅಂಡ್ ಈ ವ್ಯೂ ಬಂದು ನಮ್ಮ ರೂಮ್ ಮುಂದೆ ನಿಂತ್ರೆ ಕಾಣ್ತಿರೋಂತ ವ್ಯೂ. ಸುತ್ತಲೂ ಕಾಫಿ ಎಸ್ಟೇಟ್ಸ್, ಫುಲ್ ಆಫ್ ಗ್ರೀನರಿ, ಪೀಕಾಕ್ ಸೌಂಡ್ ಅಂತೂ ಕಂಟಿನ್ಯೂಸ್ ಆಗಿ ಕೇಳಿಸ್ತಾನೆ ಇತ್ತು. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನಮ್ ಕಣ್ಣು ಎಷ್ಟು ದೂರ ನೋಡಕ್ಕಾಗುತ್ತೋ ಅಷ್ಟು ದೂರ ಬರೀ ಗ್ರೀನರಿನೇ ಕಾಣಿಸ್ತಿತ್ತು. ಒಂದು ಚೂರು ಪೊಲ್ಯೂಷನ್ ಇಲ್ಲ. ನಮ್ಮ ಮಗು ಈಗ ತಾನೇ ಮಲ್ಗಿದ್ದಿದೆ. ಅಂಡ್ ನಾವು ಬಾಲ್ಕನಿ ಇರೋಂತ ರೂಮ್ ಅಂಡ್ ಆಲ್ಸೋ ವ್ಯೂ ಇರೋಂತ ರೂಮ್ ನ ಬುಕ್ ಮಾಡ್ಕೊಂಡಿದ್ವಿ. ಅಂಡ್ ಇದು ಬಂದು ನಮ್ಮ ಬಾಲ್ಕನಿ ಇಂದ ಕಾಣ್ತಾ ಇರೋಂತ ವ್ಯೂ. ಸೊ ಸ್ಟೇ ಡೀಟೇಲ್ಸ್ ಎಲ್ಲ ನಾನು ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವೇನಾದ್ರೂ ಸಕಲೇಶ್ಪುರದ ಕಡೆಗೆ ಹೋಗ್ತಿದ್ರೆ ವಿ ವಿಲ್ 100% ರೆಕಮೆಂಡ್ ದಿಸ್ ಸ್ಟೇ. ಸೊ ಒಂದು ಟೂರ್ ಮುಗಿಯೋಷ್ಟರಲ್ಲಿ ಊಟ ಸಹ ರೆಡಿ ಆಗಿತ್ತು. ನಾವು ಮಧ್ಯಾಹ್ನ ಅರೌಂಡ್ 1:30, 2 or 3 ಸಮಥಿಂಗ್ ಆ ಟೈಮಿಗೆ ರೀಚ್ ಆಗಿದ್ವಿ. ಆಮೇಲೆ ಊಟ ಆದ್ಮೇಲೆ ಒಂದು ನ್ಯಾಪ್ ನ ನಂತರ ಸಕ್ಕದಾಗಿರೋಂತ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ಬೇಬಿ ಪೂಲ್ ಸಹ ಇದೆ. ನಮ್ಗಿಂತ 1 hour ಮುಂಚೆ ಹೋಗಿ ಪೂಲಲ್ಲಿ ಎಂಜಾಯ್ ಮಾಡಿದ್ ಯಾರು? ಚೆನ್ನಾಗಿತ್ತ ಪೂಲು? ಚಳಿ ಆಗ್ತಿದ್ಯಾ? ಹೋಗೋಣ ಇನ್ನೊಂದ್ಸಲ ಪೂಲ್ಗೆ. ಸಾಕಾಯ್ತಾ? ಫುಲ್ ಎಂಜಾಯ್ ಮಾಡ್ದ? ಸ್ವಿಮ್ ಮಾಡ್ದ? ಮಾತಾಡೇನಾದ್ರು ಕಟ 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 ಕಟ. ಗೈಸ್ ಇಷ್ಟು ಬಿಸಿಲಿದೆ ಗೈಸ್, ಆದ್ರೂ ನನ್ನ ಕೈಯಲ್ಲಿ ಇಳಿಯಕ್ಕಾಗ್ತಿಲ್ಲ. ಇವ್ರು ಮಾತ್ರ ಇಳಿದು ಕುಣಿದಿದ್ದು. ಕಾಫಿ ಕಾಫಿ ಬಜ್ಜಿ ನಾವೇ ತಗೊಂಡ್ಬಂದಿರೋ ಅಂತ ಪಿಕ್ನಿಕ್.
We touch the plants. You know to how they love. You have. ಸಂಜೆ ಕ್ಯಾಂಪ್ ಫೈರ್ ಸಹ ಇತ್ತು, ಅದನ್ನು ಸಹ ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ. ನೈಟ್ ಡಿನ್ನರ್ ಮುಗಿಸ್ಕೊಂಡು ಮಲ್ಕೊಂಡು ಮಾರ್ನಿಂಗ್ ಅರೌಂಡ್ 8:30 ಎದ್ದು ಈ ಬ್ಯೂಟಿಫುಲ್ ಬ್ಲಿಸ್ನ ನಾವೆಲ್ಲರೂ ವಿಟ್ನೆಸ್ ಮಾಡಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಫುಲ್ ಫಾಗ್ ಇದೆ, ಬಟ್ ನನ್ನ ಮೊಬೈಲ್ ಕ್ಯಾಮ್ರಾನಲ್ಲಿ ಇಷ್ಟೇ ಕವರ್ ಆಗಿರೋದು. ಆ್ಯಂಡ್ ನಾವಿಲ್ಲಿ ಆಕ್ಚುಲಿ ಬಂದಿದ್ದು ಪಣಿ ಬರ್ಡೇ ಸೆಲೆಬ್ರೇಷನ್ಸ್ಗೆ. ತುಂಬಾನೇ ಅಡ್ವೆಂಚರಸ್ ಆಗಿತ್ತು. ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತ. ಏನೆಲ್ಲ ಆಯಿತು, ಹೇಗೆಲ್ಲ ಆಯಿತು ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಏನೇನಾಯಿತು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.